ಸನ್ಮಾನ್ಯ ಅಧ್ಯಕ್ಷರೇ, ಏನು ಉಪಮುಖ್ಯಮಂತ್ರಿಗಳು ಈ ಒಂದು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿದ್ದಾರೆ. ಸ್ವಲ್ಪ ಸಾಧಕ ಬಾಧಕಗಳನ್ನು ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ. ಬೆಂಗಳೂರಲ್ಲಿ ಈಗ ನಾವು ಒಂದು ರೋಡ್ ಏನಾದರೂ ವೈಡನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆದ 15-20 ವರ್ಷದಲ್ಲಿ ಒಂದು ರೋಡ್ ವೈಡನ್ ಮಾಡೋಕ್ಕಾಗಲಿಲ್ಲ. ಟ್ರಾಫಿಕ್ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಬೆಂಗಳೂರು ಈಗಾಗಲೇ ನಮ್ಮದು 8 ಝೋನ್ ಇದೆ. 8 ಝೋನಲ್ಲೂ ಕೂಡ ನಮ್ಮಲ್ಲಿ ಕೃಷ್ಣಪ್ಪ ಅವ್ರದ್ದು ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸೇರಿ ಒಂದು ಝೋನ್ ಇರೋವಂಥದ್ದು. ಇನ್ನು ಮಿಕ್ಕ ಎಲ್ಲ 26 ಕಾನ್ಸ್ಟಿಟ್ಯೂನ್ಸಿ ಸೇರಿ ಬೇರೆ ಬೇರೆ ಇನ್ನೂ 7 ಝೋನ್ಗಳಿದ್ದಾವೆ. ನಮ್ಮಲ್ಲಿ ಹೆಚ್ಚು ಹಣ ಬರ್ತದೆ, ಅಂದರೆ IT-BT ಇರೋದ್ರಿಂದ ಮತ್ತು ಹೆಚ್ಚು ಹೊರಗಡೆ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಹೆಚ್ಚು ಹಣ ಬರ್ತದೆ ಡೆವಲಪ್ಮೆಂಟ್ ಇದರಿಂದ. ವಿಶ್ವನಾಥ್ ಅದನ್ನೇ ಕೋಟ್ ಮಾಡ್ತಾ ಇದ್ದಿದ್ದು. ಮಾದೇವಪುರ ಮತ್ತು ಈ ಭಾಗದಲ್ಲಿ ಏನಾದರೂ ಕಾರ್ಪೊರೇಷನ್ ಆಗಿಬಿಟ್ರೆ ಹೆಚ್ಚು ಶ್ರೀಮಂತ ಕಾರ್ಪೊರೇಷನ್ ಆಗಿಬಿಡುತ್ತೆ ಅಂತ. ಅದ್ರ ಜೊತೆಗೆ ಈಗ ನಮಗೇನು BBMP ಅನುದಾನ ಬರ್ತಾ ಇದೆಯಾ ಅಂತ ಹೇಳಿದ್ರೆ, ಈಗೇನು ನಾವು 1000 ಕೋಟಿ ರೂಪಾಯಿ ಕಟ್ಟಿದ್ರು ಕೂಡ ನಮ್ಮ ಝೋನಿಂದ ನಮಗೊಂದು 100 ಕೋಟಿ ರೂಪಾಯಿ ಕೊಡೋದು ಕೂಡ ಇಲ್ಲ. ಇದು ನಮ್ಮ ಸ್ಥಿತಿ. ಅದಾದಮೇಲೆ ಬೆಂಗಳೂರಿನ ಏನು ಟ್ಯಾಕ್ಸಸ್ಸು ಮತ್ತು ಬೇರೆ ಬೇರೆ ವಿಧದಲ್ಲಿ ಹಣ ಬರ್ತದೆ, ಅದನ್ನ ಇಡೀ ಕರ್ನಾಟಕಕ್ಕೆ ಹಂಚ್ತೀವಿ. 224 MLAಗಳಿಗೂ ಬೆಂಗಳೂರಲ್ಲಿ ಮನೆ ಇರ್ತದೆ, ಮತ್ತು ಬೇರೆ ಬೇರೆ ಅಫಿಷಿಯಲ್ಸ್ಗೂ ಮನೆ ಇರ್ತದೆ. ಎಲ್ಲರಿಗೂ ಬೆಂಗಳೂರಲ್ಲೇ ಇರಬೇಕು. ಬೆಂಗಳೂರು ಎಲ್ಲರಿಗೂ ಬೇಕು. ಆದರೆ ಬೆಂಗಳೂರು ವಿಷಯ ಬಂದಾಗ, ಬೆಂಗಳೂರು ಮಾತಾಡಲಿಕ್ಕೆ ನಾವೆಲ್ಲ ಯಾರಾದ್ರೂ ನಿಂತ್ಕೊಂಡಾಗ ನೀವು ಬೆಳಗಾಮಲ್ಲೂ ಅಡಚಣೆ ಆಗ್ತದೆ ಮತ್ತು ಇಲ್ಲೂ ಕೂಡ ಅಡಚಣೆ ಆಗ್ತಾನೆ ಇರ್ತದೆ. ಅಧ್ಯಕ್ಷರೇ, ಹಸು ಹಾಲು ಕರಿತಾ ಇರ್ತದೆ, ಕೆಚ್ಚಲನ್ನೇ ಕುಯ್ಕೊಂಡಾಗೆ ನೀವು ಬೆಂಗಳೂರನ್ನ ನೀವೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಮುಂದುವರಿಸಿದ್ರೆ ತುಂಬ ತೊಂದರೆ ಆಗ್ತದೆ. ಈಗಾಗಲೇ ಝೋನ್ 8 ಇದೆ. ಆ ಝೋನ್ 8 ಝೋನ್ಗಳಲ್ಲಿ ನಮ್ಮ ಹಣ ಏನು ಬರ್ತಾ ಇದೆ ಅದು ವಾಪಸ್ ಬರೋ ಥರದ್ದೇನಾದರೂ ಒಂದು ಆಲೋಚನೆಯನ್ನು ಕೂಡ ಈ ಬಿಲ್ಲಲ್ಲಿ ಮಾಡಿಲ್ಲ. ಕೊಡಬೇಕಲ್ಲ, ಅಟ್ಲೀಸ್ಟ್ 1000 ಕೋಟಿ ಕೊಟ್ಟರೆ ಒಂದು ವರ್ಷಕ್ಕೆ 100 ಕೋಟಿ ಆದರೂ ವಾಪಸ್ ಕೊಡಬೇಕಲ್ಲ, 10% ಆದರೂ ಕೊಡಬೇಕಲ್ಲ, ಅದು ಇಲ್ಲ. ಮತ್ತು ಟ್ಯಾಕ್ಸಸ್ ಬೆಂಗಳೂರಲ್ಲಿ ಕಟ್ಸ್ಕೊತಾ ಇದ್ದಾರಲ್ಲ, ಜನ ಕೇಳ್ತಾರೆ ಅವ್ರ ಮನೆಗಳ ಹತ್ರ ಹೋದಾಗ 10%, 20% ಒಂದೇ ಸೇರಿ ರೈಸ್ ಮಾಡಿ ಟ್ಯಾಕ್ಸ್ಗಳು ಕಟ್ಸ್ಕೊತೀವಿ. ಮತ್ತು ಅವ್ರ ಬಿಲ್ಡಿಂಗ್ಗಳು ಈಗ ಪ್ಲ್ಯಾನ್ ಇಲ್ಲದೆ ಕಟ್ಬಿಟ್ಟಿದ್ದಾರೆ, ಅವ್ರಿಗೆ ನಾವು ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ. ಗಾರ್ಬೇಜ್ಗೊಂದು ಸೊಲ್ಯೂಷನ್ ಕೊಟ್ಟಿಲ್ಲ. ನಾವು ಎಲ್ಲ ಎತ್ಕೊಂಡೋಗಿ ಕಸಗಳನ್ನು ಒಂದತ್ರ ಗುಡ್ಡೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾವು ನಿಮಗೆ ಕೊಡೋಂಥ ಸಜೆಷನ್. ಯಾಕೆಂತ ಹೇಳಿದ್ರೆ ಈಗಾಗಲೇ ಪೆರಿಫೆರಲ್ ರೋಡು ಕಾರ್ಪೊರೇಷನ್ ಅಲ್ಲೇ ಹಾದು ಹೋಗೋಂಥ ರಸ್ತೆ ಇದೆ. BDA 20 ವರ್ಷದಿಂದ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈಗಲೂ ಕೂಡ ಇನ್ನೂ ಪ್ರಾರಂಭ ಆಗಿಲ್ಲ. ಮತ್ತು ಅದು ಅವತ್ತು ಏನು BDAಯಿಂದ ನೋಟಿಸ್ಗಳು ಕೊಡ್ತಾರೆ ಅಂದರೆ ನೋಟಿಸು ಕೊಟ್ಟಿಲ್ಲ. ಪೆರಿಫೆರಲ್ 1 ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇವಾಗವರೆಗೂ. ಪೆರಿಫೆರಲ್ 2 ಅವ್ರಿಗೂ ಆಲ್ರೆಡಿ ಬಿಲ್ಡಿಂಗು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಬಿಟ್ಟಿದ್ದಾರೆ. 10,000 ಮನೆಗಳಿಗಿಂತ ಜಾಸ್ತಿ ಇದ್ದಾವೆ. ಅದು ಗೊಂದಲದಲ್ಲಿದ್ದಾವೆ. ಮತ್ತು ಇದ್ರ ಜೊತೆಗೆ ನಮಗೆ ಸ್ವಲ್ಪ ಸೇರಿಸ್ಕೋಬೇಕು ಅಂತೇಳಿ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗಲೂ ನಾವು ಒತ್ತಾಯ ಮಾಡಿದ್ದೀವಿ. ಸರ್, ಡೆಪ್ಯೂಟಿ CM ಸರ್, LCA ಎಲೆಕ್ಟ್ರಾನಿಕ್ ಸಿಟಿ ನಾವು ಅವ್ರು 30 ವರ್ಷ ಅವರಿಗೆ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ಸರ್ 2003-4ರಲ್ಲಿ. ಆಗ ಕೃಷ್ಣಪ್ಪ ಅವರು ಆಗಿದ್ರು. ಆಗ ಅವ್ರಿಗೆ 70 ಪೈಸೆ ಇತ್ತು ಸರ್ ಟ್ಯಾಕ್ಸು. ಅವ್ರಿಗೆ 70 ಪೈಸೆ ಒಂದು ಸ್ಕ್ವೇರ್ ಫೀಟ್ಗೆ ಟ್ಯಾಕ್ಸ್ ಇತ್ತು. ಈಗಲೂ ಅಷ್ಟೇ ಸರ್, ಒಂದು 2 ರೂಪಾಯಿ ಇರ್ಬೋದು. ನಾವು BBMPಯಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್? ಸರ್, ಅವರೇ ರಸ್ತೆ ಹಾಕ್ಕೊತಾರೆ, ಅವರೇ ರಸ್ತೆ ತಾರ ಹಾಕ್ಕೋತಾರೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಮಾತ್ರನೇ, ಹೊರಗಡೆ ಒಂದು ಪಂಚಾಯತಿಗೂ ಕೂಡ ಡೆವಲಪ್ಮೆಂಟ್ ಮಾಡೋಕ್ಕೆ ಬರಲ್ಲ ಸರ್. ಅರ್ಧ ಕಿಲೋಮೀಟ್ರು ಸ್ವಲ್ಪ ಹಿಂದಕ್ಕೆ ಬಂದು ಒಂದು ರಸ್ತೆ ಮಾಡಿರಿ ಅಂದ್ರೂ ಮಾಡಲ್ಲ. ಮತ್ತು ನಮ್ಮ ಟ್ರಾಫಿಕ್ ಪೊಲೀಸವ್ರನ್ನ ಕರ್ಕೊಂಡೋಗಿ ಆಚೆಯಿಂದ ಬರ್ತಾ ಇರೋಂಥ ಟ್ರಾಫಿಕ್ನೆಲ್ಲ LCAದಲ್ಲಿ 1 ವೇ ಮಾಡಿ ಬಿಟ್ಟಿದ್ದಾರೆ ಸರ್. ಎಷ್ಟು ಕಷ್ಟ ಆಗುತ್ತೆ ಅಂದರೆ ವಿಲೇಜರ್ಸ್ ಹೊರಗಡೆ ಹೋಗೋದಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್, ನೀವು ಫಸ್ಟ್ ಏನಾದರೂ ಸೇರಿಸ್ಬೇಕು ಬೆಂಗಳೂರಿಗೆ, ಏನಾದರೂ ಜಾಗ ಯಾವುದಾದ್ರು ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ದಯವಿಟ್ಟು ಸೇರಿಸಿ. ನಮ್ಗೆ ಹಣನೂ ಬರ್ತದೆ, ಡೆವಲಪ್ಮೆಂಟ್ಗೆ ದುಡ್ಡು ಬರ್ತದೆ. ಕ್ಷೇತ್ರ ನಂದು ಕೃಷ್ಣಣ್ಣ ಕ್ಷೇತ್ರನೇ ಮೊದಲು, ಅದೆಲ್ಲ ಜಿಲ್ಲಾ ಪಂಚಾಯತಿ ನನಗೆ ಬರ್ತಾ ಇದೆ ಸರ್. ಈಗ ಅದೆಲ್ಲ ಕಾರ್ಪೊರೇಷನ್ ಆಗ್ಬಿಟ್ಟಿದೆ. ಸ್ವಲ್ಪ ಅರ್ಧ ಕಾರ್ಪೊರೇಷನ್ ಆಗಿದೆ, ಇನ್ನು ಅರ್ಧ ಹಾಗೆ ಉಳ್ಕೊಂಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಅಸೋಸಿಯೇಷನ್ ಅವರು ನಮಗೆ ಒಂದು ಕಾರ್ಪೊರೇಷನ್ ಅಲ್ಲಿ ಬರೋಷ್ಟು ಹಣ ಬರ್ತದೆ ಸರ್, ಸರಿಯಾಗಿ ಟ್ಯಾಕ್ಸ್ ಹಾಕಿದ್ರೆ ತಾವು. ಮತ್ತೆ ಫ್ಲೈಓವರ್ ಬಗ್ಗೆ, ಟನ್ನಲ್ ರೋಡ್ ಬಗ್ಗೆ ತಾವು ಹೇಳಿದ್ದೀರ. ನಮಗಂತೂ ಬೆಂಗಳೂರಲ್ಲಿ ಟನ್ನಲ್ ರೋಡು, ಫ್ಲೈಓವರ್ ಮಾಡಿದ್ರೆ ಖುಷಿ ಪಡೋಂಥ ಜನನೇ ನಾವು. ಆದರೆ ಇವೆಲ್ಲ ಆಗ್ತದ ಇನ್ ಟೈಮ್ಗೆ? ತಾವು ಪ್ರಸ್ತಾಪ ಮಾಡಿದ್ರೆ, ಹಿಂದೆ ಮಾಡಿರಲಿಲ್ಲ, ಈಗ ತಾವು ಪ್ರಸ್ತಾಪ ಮಾಡಿದಿರ ಬಡ್ಜೆಟಲ್ಲಿ, ಆದಷ್ಟು ಬೇಗ ಮಾಡಿ. ನಮ್ಮ
ಸರ್ಕಾರದ ನಮ್ಮ ಹಿಂದಿನ ಸರ್ಕಾರನೂ ಇತ್ತು. ಆಗಲೂ ಕೂಡ ಅದಕ್ಕಿಂತ ಮುಂಚೆ ಬಂದ ಸರ್ಕಾರ ಇದನ್ನು ಸ್ವಲ್ಪ ಪ್ರಯತ್ನ ಮಾಡಕ್ಕೆ ಹೋಗಿತ್ತು, ಅಂದರೆ ವಿಭಜನೆ ಮಾಡಬೇಕು ಅಂತ. ಆಗ 80 ಸೀಟ್ ಬಂದ್ಬಿಟ್ಟಿತ್ತು ಸರ್ ಕಾಂಗ್ರೆಸ್. ನೀವು ಬೇರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿದ್ರೆ ಯಾಕೆ ಸರ್ ನಿಮಗೆ, ನೀವು ಮುಖ್ಯಮಂತ್ರಿ ಆಗೋರು ಅಂತ ಬಿಡಿ. ಇದನ್ನು ವಿಶ್ವನಾಥ್ ಹೇಳ್ದಂಗೆ ಇನ್ನು ಇದೆಲ್ಲ ಕಂಪ್ಲೀಟ್ ಡಿವೈಡ್ ಆಗಿ ಇಡೀ ಕರ್ನಾಟಕ ಮತ್ತು MP ಗಳು ಎಲ್ಲ ಡಿವೈಡ್ ಆಗಿ ಬಂದಮೇಲೆ ಒಂದೇ ಸರಿ ಅವಾಗ ಮಾಡಬೇಕಾ ಅನ್ನೋದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಒಳ್ಳೇದಕ್ಕೆ ಸರ್ ನಾವೆಲ್ಲ ಹೇಳೋ ಅಂಥದ್ದು. ಯಾಕೆಂದರೆ ಬೆಂಗಳೂರು ನಮ್ಮೆಲ್ಲರದ್ದು ನೀವು ಹೇಳ್ತಾ ಇರ್ತೀರ ಎಲ್ಲ ನಾವು ಹೊರಗಡೆಯಿಂದ ಬಂದಿದ್ದೀವಿ ಅಂದರೆ ನೀವು ನಮ್ಮವರೇ ಅಂತಲೇ ನಾವು ತಿಳ್ಕೊಂಡ್ರೆ ಸರ್. ನಾನು ಬೆಂಗಳೂರು ಜಿಲ್ಲೆಯವನು. ಅಲ್ಲ ಸರ್, ನೀವು ನಾನು ಬೆಂಗಳೂರು ಅಲ್ಲ, ನೀವು ಬೆಂಗಳೂರು ಅವರೇ ನಮ್ಮವರೇ ಅಂತಾನೆ ನಾವು ತಿಳ್ಕೊಂಡ್ರೆ ಸರ್. ಸಾಹೇಬ್ರು ಸುಂಕದ ಕಟ್ಟೆಯಲ್ಲಿ ಎಲ್ಲ ಹೊರಗಡೆಯಿಂದ ಬಂದದ್ದು ಬೇರೆ. ಹೊರಗಡೆ ಅಂದ್ರೆ ನೀವೇನ್ ಬೇರೆ ಸ್ಟೇಟ್ ಇಂದ ಅಂತ ಹೇಳಿದ್ವಾ ಸರ್? ಬೆಂಗಳೂರು ಜಿಲ್ಲೆಯವನೇ. ಸಂತೋಷ ಸರ್, ಜಿಲ್ಲೆಯವನೇ ನಾನು. ನಿಮ್ ಬೆಂಗಳೂರು ಮೇಲೆ ಪ್ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ನಮ್ಗೆ. ಒಟ್ಟು ಬೆಂಗಳೂರು ಜಿಲ್ಲೆಲೆ ಸರ್. ಅದು ಬಿಟ್ಟು ರಾಮನಗರ ಅಂತ ಆಗಿದೆ ಅಷ್ಟೇ, ಹೆಸರು ರಾಮನಗರ ಆಗಿದೆ. ಇದು ಬೆಂಗಳೂರು ಜಿಲ್ಲೆ ಇನ್ಕ್ಲೂಡಿಂಗ್ ಸಿಟಿ ಒಳಗಡೆ ಇರೋದು ಬೆಂಗಳೂರು ಜಿಲ್ಲೆ. ಆಮೇಲೆ ಮೆಟ್ರೋದು ಹೌದೌದು, ಇಟ್ ಈಸ್ ಬೆಂಗಳೂರು ಓನ್ಲಿ. ಅದನ್ನ ಬೆಂಗಳೂರು ಸಿಟಿ ಅಂತ ಮಾಡಿದ್ರಿ, ಅದನ್ನ ರೂರಲ್ ಅಂತ ಆಯ್ತು, ಅರ್ಬನ್ ಡಿಸ್ಟಿಕ್ ಅಂತ ಆಯ್ತು, ಬೆಂಗಳೂರು ರೂರಲ್ ಅಂತ ಆಯ್ತು, ರಾಮನಗರ ಆಯ್ತು ಸರ್. ಡಿಸ್ಟಿಕ್ ಮಿನಿಸ್ಟರ್ ಇದ್ದಾಗ ಫುಲ್ ಈ ಕಾರ್ಪೊರೇಟ್ ಆ ಕಡೆ ಹೆಬ್ಬಾಳು, ಈ ಕಡೆ ಬನಶಂಕರಿ, ಈ ಕಡೆ KR ಪುರಂ ಎಂಟ್ರೆನ್ಸ್, ಈ ಕಡೆ ಇದಿತ್ತು. ಬಿಟ್ರೆ ಮಿಕ್ಕಿದೆಲ್ಲ ಇನ್ಕ್ಲೂಡಿಂಗ್ ಪಿಣ್ಯ ಎಲ್ಲ ನನಗೆ ಇತ್ತು. ಬಿಡಿ ಸರ್, ಎಲ್ಲ ನಮ್ದು ಸುಮಾರು 15 ಲಕ್ಷ ಏರಿಯಾ ಎಲ್ಲ ಕಂಪ್ಲೀಟ್ ಇತ್ತು. ಮುನ್ನತ್ತ ಏರಿಯಾ ಎಲ್ಲ ನಮ್ಮ ಇದಕ್ಕೆ ಇತ್ತು. ಉತ್ರಳ್ಳಿಗೆ ಇತ್ತಲ್ಲ ಸರ್, ಉತ್ರಳ್ಳಿನೂ ಇತ್ತು ಸರ್. ನಮ್ಮವರೇ, ನೀವು ಕುಂಭಮೇಳಕ್ಕೆ ಹೋಗಿದ್ದೀರಾ, ಪೂಜೆ ಮಾಡಿದ್ದೀರಾ, ಹಿಂದುತ್ವ ಮಾಡಿದ್ದೀರಾ, ನಮ್ಮವರೇ ಅಂತ ಅನ್ಕೊಂಡಿದ್ದೀವಿ ನಾವು ಸರ್. ಆಮೇಲೆ ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ಹಿಂದೆನೂ ಕೂಡ ತಮಗೆಲ್ಲ ನಾವು ಸಜೆಷನ್ ಮಾಡಿದ್ವಿ ಸರ್. ಕಾರ್ಪೊರೇಷನ್ ಏರಿಯಾದಲ್ಲಿ ಏನು ನಮ್ಮ ಔಟರ್ ರಿಂಗ್ ರೋಡ್ ಇದೆ, ದಯವಿಟ್ಟು ಮೆಟ್ರೋ ರೋಟಿಗೆ ಇನ್ನು ಸ್ವಲ್ಪ ಸರಿಯಾಗಿ ಮಾತಾಡಿ ಸರ್. ಎಲ್ಲೆಲ್ಲಿ ಫ್ಲೈಓವರ್ಸು ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ಅಲ್ಲಿ ಡಬಲ್ ಡೆಕ್ಕರ್ ಹಾಕ್ಲಿ ಸರ್. ಇಲ್ಲಾಂದರೆ ನಮ್ಗೆ ತುಂಬ ಸಮಸ್ಯೆ, ಲ್ಯಾಂಡ್ ಅಕ್ವಿಸೇಷನ್ನು ಇವೆಲ್ಲ. ಯಾಕಂದರೆ ಮೆಟ್ರೋಗೆ 1:3 ನಾವು ದುಡ್ಡು ಕೊಡ್ತೀವಿ ಮಾರ್ಕೆಟ್ ರೇಟು. BBMP ಏನಾದರೂ TDRಗೆ ಬೆಲೆ ಅಂತೂ ಇಲ್ಲ ಸರ್. ತಮಗೂ ಕೂಡ ಗೊತ್ತಿದೆ, TDR ಬ್ಯಾಂಕ್ ಮಾಡ್ತೀವಿ ಅಂದ್ವಿ, TDRನ ಯಾರಾದರೂ ತೊಗೊಂಡೋಗಿ ತೋರಿಸಿದ್ರೆ ಬೈದು ವಾಪಸ್ ಕಳಿಸ್ತಾರೆ. ನಮ್ಗೆ ಯಾವ ರೋಡು ಅಗಲೀಕರಣ ಆಗೋಕ್ಕಾಗಲಿಲ್ಲ. ಮತ್ತು ಈ ಬಿಸ್ನೆಸ್ ಕಾರಿಡಾರ್ ಸರ್, ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಆ ಕಡೆ ಇದ್ದರೆ ಪೆರಿಫೆರಲ್ ರೋಡು 1 ಅಂತ ಮಾಡಿದ್ದೀರಲ್ಲ ಸರ್, ಈಗ 2ನ ನೀವು ಮಾಡಬೇಕು ಅಂತ ಈಗ ಮಾಡಲ್ಲ ಅಂತ ಹೇಳಿದ್ರೆ ಈಗೇನೋ ಮತ್ತೆ ಮಾಡಬೇಕು ಅಂತ ಮುಂದಕ್ಕೆ ಕೊಟ್ಟಿದ್ದೀರಾ. ಅಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಆಗ್ಬಿಟ್ಟಿದೆ ಸರ್, ಕಂಪ್ಲೀಟ್ ಅಪಾರ್ಟ್ಮೆಂಟ್ಸು, ಒಂದು 10,000 ಮನೆಗಳಾಗ್ಬಿಟ್ಟಿದೆ. ಸರಿಯಾಗಿ ನೋಡಿ ಸರ್, ಪಾಪ ರೈತರು ಕೂಡ ತುಂಬ ಜನ ಅಲ್ಲಿ ನೀವು ಅಪ್ರೂವಲ್ಲು ಕೊಡಲ್ಲ BDAಯಿಂದ, ಮತ್ತೆ ಏನಕ್ಕೂ ಕೊಡೋದಿಲ್ಲ ಸರ್. ಹಾಗೇ ಇದೆ, ಒಂದು 20 ವರ್ಷದಿಂದ ಹಾಗೇ ಇದೆ ಸರ್. ಇಲ್ಲ ನೀವು ಮಾಡ್ತೀವಿ ಅಂದರೆ ರೋಡ್ ಮಾಡಿಬಿಡಿ, ಇನ್ನೊಂದು 10 ವರ್ಷ ಆದಮೇಲೆ ನೀವು ಲ್ಯಾಂಡ್ ವ್ಯಾಲ್ಯೂ ಅದೆಲ್ಲ ತುಂಬ ಸಮಸ್ಯೆ ಆಗ್ತದೆ ಸರ್. ಆ ಪೆರಿಫೆರಲ್ ಬಗ್ಗೆ ಸ್ವಲ್ಪ ಒಂದು ತೀರ್ಮಾನ ತಗೊಳ್ಳಿ ಸರ್. ನೀವು ಇವ್ರ ನಮ್ಮ ಕೃಷ್ಣಪ್ಪನವ್ರ ಕ್ಷೇತ್ರದ ವಿಚಾರ ನನಗೂ ಗೊತ್ತಿದೆ. ಇಲ್ಲ ಪೆರಿಫೆರಲ್ 2 ಹೌದು ಸರ್. ಅಲ್ಲ ಹೊಸೂರು ರೋಡಿಂದ ವಿಶ್ವನಾಥ್ ಅವರು ಸ್ಟಾರ್ಟ್ ಆಗಿ ನಮ್ದು ಎಂಡ್ ಆಗುತ್ತೆ ಸರಿ. ಏನಾಗಿದೆ ನಮ್ದೇ ಎಲೆಕ್ಟ್ರಾನಿಕ್ ಬನ್ನೂರುಘಟ್ಟ ರೋಡ್ ವರೆಗೂ ಮೊದಲು ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿ ಅದನ್ನ ರೋಡ್ ಮಾಡ್ಬೇಕಾಯ್ತು, ರೋಡ್ ಮಾಡ್ಲಿಲ್ಲ. ಇಲ್ಲ ಗೌರ್ಮೆಂಟ್ ಇಂದ ನಮ್ಗೆ ಇದನ್ನ BDA ಇಂದ ಇದನ್ನ ಡಿಲೀಟ್ ಮಾಡ್ಬೇಕು ಅಂತ ಬರ್ತದೆ. ಯಾರನ್ನು ಅದನ್ನ ಡಿಲೀಟ್ ಮಾಡಕ್ಕೆ ಡಿನೋಟಿಫೈ ಮಾಡಕ್ಕೆ ಡಿಸಿಷನ್ ತಗೊಳ್ಳಿಲ್ಲ. ಇಲ್ಲ ಅವ್ರಿಗೆ ಡಿಲೀಟ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ಕೊಳ್ಳಿ ಅಂತ ಬಿಡ್ಬೇಕಾಯ್ತು. ಕಂಪ್ಲೀಟ್ ಸ್ಟ್ರೆಚ್ ಹಂಗೆ ಬಿಟ್ಟವ್ರೆ. ನಾನಂತೂ ಡಿಲೀಷನ್ ಮಾಡಕ್ ಹೋಗಲ್ಲ. ಈ ಡಿನೋಟಿಫೈ ಮಾಡ್ಬಿಟ್ಟು ನನಗೂ ಈ ಪ್ರಾಬ್ಲಮ್ ಎಲ್ಲ ತಗಲಾಕೊಳಕ್ ಆಗ್ತಾರೆ. ಸೊ ಏನೋ ಒಂದು ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಕಾಂಪನ್ಸೇಷನ್ ಪಕ್ಕದಲ್ಲಿ ಒಂದು ತಗೊಂಡು ಅದಕ್ಕೆ ಎನ್ಹಾನ್ಸ್ ಕಾಂಪನ್ಸೇಷನ್ಗೋ ಏನಾರು ಒಂದು ಮಾಡೋಣ ಅಂತೇಳಿ. ಯಾಕೆಂದ್ರೆ ಯು ಕಾಂಟ್ ಡಿಲೀಟ್. ಪ್ರಾಬ್ಲಮ್ ಏನಿದೆ ಅಂದ್ರೆ ಅದಕ್ಕೆ ಹೆಂಗ್ ಕೊಡ್ತೀರಾ ಸರ್? ಬಿಟ್ಟೆ ಮಾಡ್ಬೇಕು ಸತೀಶ್. ಮತ್ತೆ ಹೊಸ ಲೈನೇ ಮಾಡ್ಬೇಕು ಸರ್. ಪೆರಿಫೆರಲ್ ರೋಡ್ ಬಗ್ಗೆ 2 ನಿಮಿಷ ಮಾತಾಡ್ತೀನಿ ಅಧ್ಯಕ್ಷರೇ. ಮಾತಾಡೋ ಗ್ರೇಟರ್ ಬೆಂಗಳೂರು ಇದು ಗ್ರೇಟರ್ ಬೆಂಗಳೂರಲ್ಲೇ ತಾನೇ ಬರ್ತದೆ, ರಸ್ತೆಗಳು ಎಲ್ಲ ಗ್ರೇಟರ್ ಬೆಂಗಳೂರು. ಇನ್ನು ಯಾವಾಗ ಮಾತಾಡ್ತೀಯಪ್ಪ ಸಾಹೇಬ್ರ ಜೊತೆ? ಅದೇ ಈಗ ಸರ್ ನಮ್ಮ ಪಾರ್ಟಿ ಡಿಸಿಷನ್ ತಮ್ಗೆಲ್ಲ ಕೂಡ ಗೊತ್ತಿದೆ.
ನಮ್ಮ ಪಾರ್ಟಿ ಡಿಸಿಷನ್ನು ಬೆಂಗಳೂರನ್ನ ಹೊಡಿಬಾರ್ದು ಅಂತ ನಮ್ಮ ಡಿಸಿಷನ್ನು ಇದೆ ಸರ್. ಆದರೆ ತಾವು ಏನಾದರೂ ಈಗಲೇ ಇದನ್ನು ಅರ್ಜೆಂಟೇನ ಮಾಡೋಕ್ಕೆ ಹೋದರೆ ಸ್ವಲ್ಪ ಒಂದಷ್ಟು ಸಮಸ್ಯೆಗಳಾಗ್ಬೋದು. ಆಲೋಚನೆ ಮಾಡಿ ಸರ್ ತಾವು ಕೂಡ. ಮತ್ತು ಈ ಬೇರೆ ಸ್ವಲ್ಪ ಹಣನೂ ನೀವು ಹಿಂದೆ ಮೀಟಿಂಗ್ ಕರೆದಾಗ ನಾವೆಲ್ಲ ಬಂದಿದ್ವಿ, ಆಗ್ಲಿಂದ ಇವತ್ತವರೆಗೂ ಏನು ಬಿಡುಗಡೆ ಆಗಿಲ್ಲ ನಮ್ಮ BBMPದು ಸರ್. ಅಲ್ಲಪ್ಪ, ನನ್ನ ಗ್ರಾಂಟು ಡಿಸ್ಟ್ರಿಕ್ಟ್ ಕೋಟ ನೀವು ಕೊಟ್ಟಿದ್ದ ಗ್ರಾಂಟ್ನ ನಾನು ಭಾಗ ಮಾಡಿದೆ, ಎಲ್ಲರಿಗೂ ಈಕ್ವಲ್ ಆಗಿ ಸರ್ ಕೊಟ್ಟಿದ್ದೀರಾ? ಅದು ಒಂದೊಂದು 10 ಕೋಟಿ ಇದ್ದಿದ್ದು ನನ್ನ ಹತ್ರ ಅಷ್ಟು ದುಡ್ಡು ಇದ್ದಿದ್ದಷ್ಟು ದುಡ್ಡನ್ನು ಹಂಚಿದ್ದೀನಿ ನಾನು. ಅದಲ್ಲ, ಈಗ ಮೊನ್ನೆ ಬಡ್ಜೆಟ್ ಅಲ್ಲಿ ಮಾಡಿದ್ರಲ್ಲ ಎಷ್ಟೆಷ್ಟು ನಮ್ಗೆ ಅಂತ ಹೇಳಿ ಬಡ್ಜೆಟ್ ಈ ಸೆಷನ್ ಜಾಸ್ತಿ ಇಟ್ಟಿದ್ದೀರಾ, ಸ್ವಲ್ಪ ದಯವಿಟ್ಟು ಕೊಡಿಸಿ. ಆಮೇಲೆ ಸರ್, ಈಗ ತಮ್ಮ ಆಲೋಚನೆಗಳು ಮತ್ತೆ ಬೇರೆ ಬೇರೆ ವಿಷಯಗಳು ತುಂಬಾ ತಾವೇನು ಚರ್ಚೆ ಮಾಡಿದ್ದೀರಾ, ತುಂಬಾ ಒಳ್ಳೆ ಆಲೋಚನೆಗಳು ಮಾಡಿದ್ದೀರಾ ಸರ್. ಅದನ್ನ ಹಾಗೆ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ ಸರ್? ಒಂದು ಸ್ವಲ್ಪ ಬೇರೆ ಡಿಲಿಮಿಟೇಷನ್ ನೋಡಿಕೊಂಡು ಆಲೋಚನೆ ಮಾಡಿ ಸರ್. ಯಾಕಂದರೆ ಡಿಲಿಮಿಟೇಷನ್ ಏನಾದರೂ ಆಗಿಬಿಟ್ರೆ MLA ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಮತ್ತೆ ಡಿವೈಡ್ ಆಗ್ಬೋದು. ಅದೊಂದು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.